ಆ್ಯಕ್ಷನ್ ಕ್ಯಾಮರಾ ಫಸ್ಟ್ ಬೈ ಮಾಡೋದಾದರೆ ನೀವು ಯಾವ ಥರ ಬೈ ಮಾಡ್ಬೋದು ಅನ್ನೋದು, ಯಾವ ಕ್ಯಾಮರಾ ಬೈ ಮಾಡ್ಬೋದು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಈ ಕ್ಯಾಮರಾ ಬೈ ಮಾಡಿದ್ರೆ ನಿಮ್ಗೆ ವರ್ತ್ ಇದೆಯಾ ಅಂತ. ಇದು ಡಿಜಿಟೆಕ್ಕು, ನೀವು ನೋಡ್ಬೋದು ಇಲ್ಲಿ ಡಿಜಿಟೆಕ್ 5K ರೆಕಾರ್ಡ್ ಆಗುತ್ತೆ. ನಾನು ಚೆಕ್ ಮಾಡಿದ್ದೀನಿ, 5K ಕ್ವಾಲಿಟಿ ಇದೆ, ಇದು ಕ್ಲಿಯರಿಟಿ ಬರುತ್ತೆ ಅಷ್ಟು. ಓಕೆ, ಇದು ಬಂದು ನಿಮಗೆ ಒಂದು ಸೆಕೆಂಡ್, ಇದು ನಿಮಗೆ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟು 10,000 ಸಮಥಿಂಗ್ ಇದೆ, ಬಟ್ ಆ ಪ್ರೈಸ್ ಕೊಡಲ್ಲ ಇರುತ್ತೆ ನೋಡಿ. 14,990 ರೂಪೀಸ್ ಬರುತ್ತೆ ನಿಮಗೆ ಇದು ಪರ್ ಪೀಸು. ಅಂದರೆ ಒಂದು ಪೀಸಿಗೆ ನಿಮ್ಗೆ ಇಷ್ಟು ಕಾಸ್ಟ್ ಇದೆ. ನೀವು MRP ನೋಡ್ಬೋದು, ಕಾಣಿಸಿಲ್ಲ ಅಂದರೆ ನಿಮ್ಗೆ ಇಲ್ಲೇ ಇರುತ್ತೆ ಆಲ್ಮೋಸ್ಟು. ನೀವು ಬೈ ಮಾಡ್ಬೇಕಾದ್ರೆ ಅಲ್ಲಿ MRP ತೋರಿಸಿರ್ತಾರೆ. ವಿತ್ ಇದು 5K ಅಲ್ಟ್ರಾ HD ಬರುತ್ತೆ, ಆ್ಯಕ್ಷನ್ ಕ್ಯಾಮರಾ ವಿತ್ ಟಚ್ ಇದು, ಮತ್ತು ಡುವೆಲ್ ಸ್ಕ್ರೀನು, ಅಂದರೆ ಫ್ರಂಟ್ ಟು ಬ್ಯಾಕು ಎರಡೂ ಕಡೆ ಸ್ಕ್ರೀನ್ ಬರುತ್ತೆ. ಇದನ್ನು ಬೈ ಮಾಡಿದ್ರೆ ಈಗ ಮೇಯ್ನ್ ಟಾಪಿಕ್ ಏನಂದರೆ, ಇವತ್ತಿದು ನಿಮಗೆ ವಾಯ್ಸ್ ಕ್ಲಿಯರಿಟಿ ಬರುತ್ತಾ, ಕ್ಯಾಮರಾ ಯಾವ್ದಾದ್ರು ಲ್ಯಾಗ್ ಆಗುತ್ತಾ, ಇಲ್ಲ ಕ್ಯಾಮರಾ ಏನಾದರೂ ನಿಮಗೆ ವರ್ತಿದೆ ಇದನ್ನು ಬೈ ಮಾಡಿದ್ರೆ ಅಂತ. ಯಾಕಂದರೆ ಲೋ ಬಜೆಟಲ್ಲಿ ಡುವೆಲ್ ಸ್ಕ್ರೀನ್, ಇದು ಡುವೆಲ್ ಸ್ಕ್ರೀನ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ತೊಗೊಂಡಿರೋದು ಏನಕ್ಕೆ, ಈಗ ಸೆಲ್ಫಿ ಸ್ಟಿಕ್ ಹಿಂಗೆ ಹಾಕ್ಕೊಂಡಿರ್ತೀವಿ, ಹಾಕ್ಕೊಂಡಾಗ ಅಲ್ಲಿ ಸೆಲ್ಫಿ ಸ್ಟಿಕ್ ಒಂದು ಕಡೆ ವರ್ಕ್ ಆಗ್ತಿದೆ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಅದರಿಂದ ನಾವು ಫ್ರಂಟ್ ವೀಡಿಯೋ ಮಾಡಬೇಕಾದ್ರೆ ನಮಗೆ ಕಾಣಿಸ್ಲಿ ಅಂತ ಅಷ್ಟೇ, ಲೆನ್ಸಿಂದ ಕಾಣಿಸ್ಲಿ ಅಂತ ನಾನು ಡುವೆಲ್ ಸ್ಕ್ರೀನ್ ತೊಗೊಂಡಿದ್ದೀನಿ. ಅದರಿಂದ ಇದು ಫ್ರಂಟ್ ಸೈಡ್ ನಮ್ಗೆ ಕಾಣಿಸುತ್ತೆ, ಅದೊಂದು ಬೆನಿಫಿಟ್ಟು. ಓಕೆ, ಈಗ ಇದರಿಂದ ಮೋಟೋ ಬ್ಲಾಗಿಂಗ್ ಮಾಡ್ಬೋದಾ ಅಂತ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಅದು ಸ್ಯಾಂಪಲ್ಸ್ ಕೂಡ ಇದೆ ನನ್ನ ಹತ್ರ. ಇದು ಆಲ್ಮೋಸ್ಟ್ ನಾನು ಬೈ ಮಾಡಿ ನಿಮಗೆ ಆಗಿರ್ಬೋದು ಒಂದು 6-7 ಮಂತ್ಸ್ ಆಗಿರ್ಬೋದು ಇದನ್ನ ಬೈ ಮಾಡಿ ನಾನು. ಬಟ್ ಇದನ್ನ ಎಷ್ಟೋ ಸಲ ಸೆಟಪ್ ಮಾಡಿದ್ದೀನಿ, ಎಷ್ಟೋ ಸಲ ವೀಡಿಯೋ ಮಾಡಬೇಕಂತ ಹೋಗಿದ್ದೀನಿ, ಬಟ್ ಆಗಿಲ್ಲ ನನ್ನ ಕೈಲಿ. ಯಾಕಂದರೆ ಮೈಕ್ ಕರೆಕ್ಟ್ ಆಗಿರಲಿಲ್ಲ. ಮೇಯ್ನ್ ಪ್ರಾಬ್ಲಮ್ ಬರೋದು ಮೈಕ್, ಮೇಯ್ನ್ ಪ್ರಾಬ್ಲಮ್ಮೇ ಮೈಕು. ನಿಮಗೆ ವಾಯ್ಸ್ ಕ್ಲಿಯರ್ ಬರ್ತಾ ಇರಲಿಲ್ಲ, ಬರಲ್ಲ, ನನಗೂ ಬರಲ್ಲ, ನಿಮಗೂ ಬರಲ್ಲ. ಆಲ್ಮೋಸ್ಟ್ ನೀವು ಬೈ ಮಾಡಿದರೆ ನಿಮ್ಗೆ ಇದು ವಾಯ್ಸ್ ಪ್ರಾಬ್ಲಮ್ ಬಂದಿರ್ಬೋದು. ಅದು ಏನು, ಅದು ಸೆಟ್ಟಿಂಗ್ ಏನು, ಇದನ್ನು ನೀವು ಹೆಂಗೆ ಸೆಟ್ ಮಾಡಿದ್ರೆ, ಈ ಸೆಟ್ಟಿಂಗಲ್ಲಿ ಏನು ಸೆಟ್ಟಿಂಗ್ ಮಾಡಿದ್ರೆ ನಿಮಗೆ ಯಾವ್ದಾರು ವಾಯ್ಸ್ ಕ್ಲಿಯರ್ ಬರುತ್ತೆ ಅನ್ನೋದು ನಾನು ಹೇಳ್ತೀನಿ. ಇದ್ರ ಜೊತೆ ಇನ್ನೊಂದು ಹೇಳ್ತೀನಿ ನೋಡಿ. ನಾನು ಇವತ್ತು ಬೈ ಮಾಡಿದ್ದೀನಿ, ಅಂದರೆ ಒಂದು 10 ಡೇಸ್ ಆಗಿದೆ ಬೈ ಮಾಡಿ. ಎಕ್ಸೆಸ್ ಅಂತ ಬರುತ್ತೆ, ನೋಡ್ಬೋದು ಇಲ್ಲಿ ನೀವು. ಈ ಮೈಕ್ದು ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಇದು ನಾನು ಬೈ ಮಾಡಿರೋದು 3,990 ರೂಪೀಸ್ಗೆ. MRP ಬಂದುಬಿಟ್ಟು 5,990 ರೂಪೀಸ್ ಇದೆ. ಇದು MRP ಇಲ್ಲಿ ನೋಡ್ಬೋದು ನೀವು, 5,990 ಇದೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಬಂದಿದೆ, ಅದಕ್ಕೆ ಇದನ್ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರದ್ದು ಕಟ್ ಮಾಡಿಬಿಟ್ಟಿದ್ದೀನಿ, ಸೀಟ್ ಕಟ್ ಮಾಡಿಬಿಟ್ಟಿದ್ದೀನಿ ಇದನ್ನು ಆ್ಯಕ್ಚುಲಿ. ಯಾಕಂದ್ರೆ ಟೇಪ್ ಹಾಕ್ಬಿಟ್ಟಿದ್ದೀನಿ, ನೋಡ್ಬೋದು ನೀವು. ಅದೇ ಮೈಕ್ ಕೂಡ ನಾನು ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಸಿಟ್ಟು ಬಂದ್ಬಿಟ್ಟು. ಯಾಕಂದರೆ ಅವ್ರು ಮಾಡಿರೋದು ನೋಡಿ, ಅದೇ ಮೈಕು ಇಲ್ಲೇ ಇದೆ ನೋಡಿ, ಅದೇ ಮೈಕು. ಇದು ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ನೋಡಿ. ಅದಕ್ಕೆ ಇದನ್ನ ರೀಪ್ಲೇಸ್ ಮಾಡಬೇಕಂತ ಇದ್ದೀನಿ. 7 ಡೇಸ್ ಮೇಲೆ ಆಗೋಗಿದೆ, ರೀಪ್ಲೇಸ್ ಆಗೋದು ಕಷ್ಟನೇ. ಬಟ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ನಾನು ಎಕ್ಸ್ಚೇಂಜ್ ಮಾಡಲೇಬೇಕು ಅಂತ ಹೇಳ್ತೀನಿ. ಆಗಲ್ಲ ಅಂದರೆ ನಾನು ನಿಮಗೆ ಮಾಡಿದ್ದಾನೆ ಇಲ್ಲ ಅಂತ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಅದು 3-4 ಡೇಸ್ ಟೈಮ್ ಕೊಡಿ, ಯಾಕಂದರೆ ಸಡನ್ಲಿ ರಿಟರ್ನ್ ಆಗಲ್ಲ. ಕಾಲ್ ಸೆಂಟ್ರಿಗೆಲ್ಲ ಫೋನ್ ಮಾಡಬೇಕು. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ಮೇಲೆ ಅದು ಡೀಲರ್ನ ಯಾರಂತ ತೊಗೊಂಡ್ಬಿಟ್ಟು ಅವಾಗ ಮಾಡಿಕೊಡ್ತಾರೆ. ನೋಡೋಣ ಇದು ಎಕ್ಸ್ಚೇಂಜ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಇದು ಟಾಪಿಕ್ ನಿಮಗೆ ಇದ್ರದ್ದು ಹೇಳ್ತೀನಿ. ಇದು ನನಗೆ ವಾಯ್ಸ್ ಬರಲೇ ಇಲ್ಲ ಆ್ಯಕ್ಚುಲಿ, ಫುಲ್ ಡೆಮೋ ಆಗಿತ್ತು. ಇದು ನಿಮಗೆ ಏನೇನು ಸೌಂಡ್ ಕೇಳಿಸ್ತಿರ್ಲಿಲ್ಲ, ಫುಲ್ ಡೆಡ್ ಇದೆ ಆ್ಯಕ್ಚುಲಿ, ಡೆಡ್ ಪೀಸ್ ಇದು. ಅದಕ್ಕೆ ಕಟ್ ಮಾಡಾಕಿದ್ದೀನಿ. ಚೆನ್ನಾಗಿದ್ರೆ ನಾನು ಕಟ್ ಮಾಡ್ತಿರಲಿಲ್ಲ. 4,000 ಸುಮ್ಮನೆ ಬರಲ್ಲ. ಯಾರು ತೊಗೊಂಡ್ರು ನೋಡ್ಕೊಂಡು ತಗೊಳ್ಳಿ. ಶಾಪಲ್ಲಿ ಹೋಗಿ ಬೈ ಮಾಡಿ ತೊಗೊಳ್ಳೋದು ಬೆಸ್ಟು ನನ್ನ ಕಡೆಯಿಂದ. ಯಾಕಂದರೆ ಈ ಥರ ಬಂದುಬಿಟ್ರೆ ನೀವು 7 ಡೇಸ್ ಎಲ್ಲೋ ಚೆಕ್ ಮಾಡಲಿಲ್ಲ, ಔಟ್ಸೈಡೆಲ್ಲ ಹೋಗಿದ್ರೆ ಒಂದು ವೇಳೆ ನಿಮ್ಮದು ವೇಸ್ಟ್ ಆಗಿಬಿಡುತ್ತೆ, ಅಮೌಂಟೇ ವೇಸ್ಟ್ ಆಗಿಬಿಡುತ್ತೆ. 4,000 ಏನು ಸುಮ್ಮನೆ ಬರಲ್ಲ. ಅದು ಬರೀ ಮೈಕ್ಗಷ್ಟೇ. ಇದೇನು ಮೊಬೈಲ್ ಏನು ಬರ್ತಾ ಇಲ್ಲ ನಿಮ್ಗೆ, ಜಸ್ಟ್ ಮೈಕ್ ಅಷ್ಟೇ ಇದು. ಈಗ ನಿಮಗೆ ನಾನು ಇದ್ರ ಜೊತೆ ಫ್ರೀಯಾಗಿ ಬಂದಿರೋದು, ಡಿಜಿಟೆಕ್ ತೊಗೊಂಡಾಗ ಇದ್ರ ಜೊತೆ ಫ್ರೀಯಾಗಿ ಬಂದಿತ್ತು. ಅದು ಹೆಂಗಿದೆ ಅಂತ ಹೇಳ್ತೀನಿ. ಅದನ್ನು ಆ್ಯಕ್ಚುಲಿ ನಾನು ಬಿಸಾಕಿದ್ದೆ ಬೇಡ ಅಂತ, ಬಟ್ ಅದೇ ಯೂಸ್ ಆಗಿದೆ ಇವತ್ತು. ಬಿಸಾಕ್ಬಿಟ್ಟಿದ್ವಿ ನಾವು, ಬೇಡ ಅಂತ ಅದನ್ನ ಪೀಸ್ ಮಾಡಾಕ್ತಿದ್ದೆ ಆ್ಯಕ್ಚುಲಿ, ಬಟ್ ಬೇಡ ಅಂತ ಹಂಗೆ ಸೈಡ್ಗೆ ಇಟ್ಟಿದ್ವಿ. ಬಟ್ ಇವತ್ತು ನಮಗೆ ಕೆಲ್ಸಕ್ಕೆ ಬಂದಿರೋದು ಯಾವುದು, ಇದೇ ಕೆಲ್ಸಕ್ಕೆ ಬಂದಿರೋದು ಯಾವುದು, ಇದ್ರ ಜೊತೆ ಫ್ರೀ ಬಂದಿರೋದು. ಯಾಕಂದ್ರೇನು ಓಕೆ, ಇದು ಫುಲ್ ಬಂದ. ಇದು ಪ್ರಾಬ್ಲಮ್ ಆಗಿರೋದು ಈಗ ಹೇಳ್ತೀನಿ ನೋಡಿ. ಇದು ಡಿಜಿಟೆಕ್ದು. ಇದರಲ್ಲಿ ನಿಮ್ಗೆ ಎಕ್ಸಸರೀಸ್ಗಳೆಲ್ಲ ಆಲ್ಮೋಸ್ಟ್ ನಿಮಗೆ ಎಲ್ಲೋದ್ರೂ ಕಾಣಿಸುತ್ತೆ. ಇದಕ್ಕೆ ಒಂದು ಮೈಕೆಲ್ಲ ಫ್ರೀ ಬರುತ್ತೆ ನಿಮಗೆ, ಮೈಕ್ ಅದೆಲ್ಲ ಫ್ರೀ ಬರುತ್ತೆ. ಮತ್ತು ಇದು ವಾಟ್ರ್, ಅಂದರೆ ಅಂಡರ್ ವಾಟರ್ ವೀಡಿಯೋ ಮಾಡೋಕ್ಕಿದು. ಆಮೇಲೆ ಇದು ಎಕ್ಸೆಟ್ರಾ, ಇದು ಕಿಟ್ಗಳು, ಆಮೇಲೆ ಬ್ಯಾಟ್ರಿ ಎಲ್ಲ ಸಿಗುತ್ತೆ, ಎಕ್ಸಸರೀಸ್ ಎಲ್ಲ ಸಿಗುತ್ತೆ ನಿಮಗೆ. ಇದರಲ್ಲಿ ಇರ್ತದೆ, ಇಲ್ಲೆಲ್ಲ ಇದೆ ನಿಮ್ಗೆ ಚಾರ್ಜಿಂಗ್ ಕೇಬಲು ಪ್ರತಿಯೊಂದು. ಆಮೇಲೆ ಬೈಕ್ ಮೌಂಟಿಂಗು ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇದು ಹಾಕಿರ್ತಾರೆ, ಯೂಟ್ಯೂಬರ್ಸು ಹಾಕಿರ್ತಾರೆ, ನೋಡ್ಕೊಬೋದು ನೀವು.
ಇದೆಲ್ಲ ಆಲ್ಮೋಸ್ಟ್ ಇರುತ್ತೆ ನಿಮ್ಗೆ, ಎಲ್ಲೋದ್ರೂ ಸಿಗುತ್ತೆ. ನೀವು ಬೈ ಮಾಡಬೇಕಾದ್ರೆ ನಿಮ್ಗೆ ಶೋ ಮಾಡ್ತಾರೆ. ಓಕೆನಾ, ಇದಿಷ್ಟಾಯಿತು. ಇದ್ರ ಬ್ಯಾಗು. ಇದ್ರ ಕ್ಯಾಮರಾ ಬಂದ್ಬಿಟ್ಟು ಇಲ್ಲಿ ನಾನು ಫಿಟ್ ಮಾಡಿದ್ದೀನಿ. ಕ್ಯಾಮರಾ ನಿಮ್ಗೆ ತೋರಿಸಿಬಿಡ್ತೀನಿ, 1 ಸೆಕೆಂಡು. ಈ ಕ್ಯಾಮರಾ ಹಿಂಗೆ ಫಿಟ್ ಮಾಡ್ಕೊಂಡಿದ್ದೀನಿ ನಾನು. ಹೆಲ್ಮೆಟ್ ಸ್ಟಡ್ಸಲ್ಲಿ ಯೂಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಟಾಪ್ ಅಪ್ ಮಾಡ್ಬೋದು, ಅಂದರೆ ಮೇಲೆ ರೈಸ್ ಮಾಡ್ಬೋದು ಇದನ್ನ ಬೇಕಾದರೆ. ವೈಸರ್ನಲ್ಲ, ಇದನ್ನೇ ರೈಸ್ ಮಾಡ್ಬೋದು. ಈಗ ಮುಂದ್ಗಡೆ ಇದೆಯಲ್ಲ, ಈ ಕ್ಲಿಪ್ಪನ್ನು ರೈಸ್ ಮಾಡೋದು, ಬಟನ್ ಪ್ರೆಸ್ ಮಾಡಿ ಇದನ್ನು ರೈಸ್ ಮಾಡ್ಬೋದು. ನೀವು ತಗೊಂಡ್ರೆ ಅದು ತಗೊಳ್ಳಿ, ಇಲ್ಲಾಂದರೆ ನಾರ್ಮಲ್ಲೇ ತೊಗೊಳ್ಳಿ, ನೋ ಪ್ರಾಬ್ಲಮ್. ನನ್ನದು ಇನ್ನೊಂದು ಇದೆ ನಾರ್ಮಲ್ಲು. ಇಲ್ಲಿ ಹಿಂಗೆ ಫಿಟ್ ಮಾಡಿದ್ದೀನಿ. ಇಲ್ಲಿ MC ಹಾಕ್ಬಿಟ್ಟು ನಾನು ಗಮ್ ಹಾಕ್ಬಿಟ್ಟು ಫಿಟ್ ಮಾಡಿದ್ದೀನಿ. ಇಲ್ಲಿ MC ಹಾಕಿ ಕಂಪ್ಲೀಟಾಗಿ ಫಿಟ್ ಮಾಡಿದ್ದೀನಿ. ಓಕೆನಾ, ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. MC ಕರೆಕ್ಟಾಗಿ ಡೈರೆಕ್ಷನ್ ನೋಡಿಬಿಟ್ಟು ಈ ಡೈರೆಕ್ಷನ್ನ ಕರೆಕ್ಟಾಗಿ ಇಟ್ಬಿಟ್ಟು ನೀವು MC ಹಾಕಬೇಕಾಗುತ್ತೆ. ಫಸ್ಟ್ ಇದನ್ನು ಇಟ್ಬಿಟ್ಟು ಗಮ್ ಇರುತ್ತೆ ಅದು ಟೇಪಲ್ಲಿ, ಅದನ್ನು ಆ ಟೇಪನ್ನು ಡಬಲ್ ಟೇಪನ್ನು ಅನಿಸ್ಬಿಟ್ಟು ಆ ಡೈರೆಕ್ಷನ್ ಕರೆಕ್ಟಾಗಿದೆ ನೋಡಿ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದ್ರದ್ದು ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಕ್ಲೀನಾಗಿದೆಯಾ ಅಂತ ನೋಡಿ ಫಸ್ಟು. ಕ್ಲೀನಾಗಿದ್ದರೆ ಅದೇ ಪಾಯಿಂಟಿಗೆ ಕರೆಕ್ಟಾಗಿ MC ಹಾಕಿ, ಇಲ್ಲ ಅಂದರೆ ಹಾಕಕ್ಕೆ ಹೋಗ್ಬೇಡಿ. ಕ್ರಾಸ್ ಆಗಿಬಿಟ್ರೆ ನೀವು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದಾಯ್ತು ಅಲ್ವಾ. ಈಗ ಈ ಥರ ನಿಮ್ಮ ಸೆಟಪ್ ಆಯಿತು. ಓಕೆನಾ, ಇದು ವೈರಲ್ಲೂ ನಾನು ಫಿಟ್ ಮಾಡೋದು ಆಲ್ಮೋಸ್ಟ್ ನೀವು ಬೇರೆ ವೀಡಿಯೋದಲ್ಲಿ ನೋಡ್ಬೋದು. ನೀವು ಹೌ ಟು ಇನ್ಸ್ಟಾಲ್ ಹೆಲ್ಮೆಟ್ ಕೇಬಲ್ ಅಂತ ಹಾಕಿ, ಇಲ್ಲ ಮೈಕ್ ಅಂತ ಹಾಕಿ, ಯಾರು ಬೇಕಾದ್ರೆ ನಿಮಗೆ ಅದನ್ನು ಅಪ್ಡೇಟ್ ಕೊಡ್ತಾರೆ. ಸುಮ್ಮನೆ ಅದನ್ನು ನಾನು ಮಾಡಿ ತೋರಿಸಿದ್ರೆ 1 hour ವೀಡಿಯೋ ಆಗಿಬಿಡುತ್ತೆ. ಅದಕ್ಕೆ ಬೇಡ ಅಷ್ಟು ಲಾಂಗ್ ವೀಡಿಯೋ. ಓಕೆ, ಇದು ಹಿಂಗೆ ಸೈಡ್ಗೆ ಇಡ್ತೀನಿ, ಇದು ಬೇಡ ಈ ಟಾಪಿಕ್ಕು. ಇದಕ್ಕೆ ಜಸ್ಟ್ ಫಿಟ್ ಮಾಡೋದಷ್ಟೇ ತೋರಿಸಿದ್ದೀನಿ. ಬೇರೆ ವೀಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಫಿಟ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಇದೆ. ಓಕೆನಾ, ನಿಮ್ಗೆ ಫಸ್ಟ್ ಬಂದುಬಿಟ್ಟು ಹೇಳ್ತೀನಿ, ನಾನು ಯೂಸ್ ಮಾಡಿದ ಪ್ರಕಾರ ಇವತ್ತು ಈ ಮೈಕ್ ಓಕೆ. ಅದ್ರ ಕ್ಲಿಯರಿಟಿ ನಿಮಗೆ ವೀಡಿಯೋ ತೋರಿಸ್ತೀನಿ, ಸ್ಯಾಂಪಲ್ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆನೇ ಇರುತ್ತೆ, ಬೇರೆ ವೀಡಿಯೋ ಮಾಡೋಲ್ಲ. ಇದ್ರ ಜೊತೆನೇ ಆ್ಯಡ್ ಮಾಡಿದೆ, ಎಡಿಟ್ ಮಾಡಿ ನಿಮಗೆ ಅದನ್ನ ಫುಲ್ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ನಿಮ್ಗೆ ಅದಕ್ಕೆ ಲೆಂತ್ ಇದೆ ವೀಡಿಯೋ. ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಪಾಯಿಂಟು, ಒಂದು ಆ್ಯಕ್ಷನ್ ಕ್ಯಾಮರಾ ಆಯಿತು. ನನ್ನ ಬಜೆಟ್ ವೈಸಲ್ಲಿ ಹೇಳಿದ್ರೆ ನನಗೆ ಇದು 8500 rupees ಬಿದ್ದುತ್ತೆ. ನೀವು ಇದನ್ನು ಬೈ ಮಾಡಿ ಬೆಸ್ಟು. ಇದರಲ್ಲಿ ನಿಮಗೆ ಪ್ರತಿಯೊಂದು ಕಿಟ್ ಸಿಗುತ್ತೆ, ಮೈಕು, ಆ್ಯಕ್ಷನ್ ಕ್ಯಾಮರಾ ವಿತ್ ಎಕ್ಸಸರೀಸ್ ಎಲ್ಲ ಸಿಗುತ್ತೆ. ಓಕೆನಾ, ಇದಿಷ್ಟಾದಮೇಲೆ ಚಿನ್ ಮೌಂಟ್ ಎಲ್ಲ ಇದೆ ಇದರಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ. ಇದಾದಮೇಲೆ ನೆಕ್ಸ್ಟು ನಿಮಗೇನು ಎಕ್ಸ್ಟ್ರಾ ಬೈ ಮಾಡಬೇಕಾಗತ್ತೆ ಅಂದರೆ, ಒಂದು ಹೆಲ್ಮೆಟ್ ಬೈ ಮಾಡಬೇಕಾಗತ್ತೆ. ಇನ್ನೊಂದು ಅದನ್ನು ಬಿಟ್ಟರೆ ನಿಮಗೆ ಮೈಕ್ ಕ್ಲಿಯರಿಟಿ ಇಲ್ಲ ಅಂತೇಳಿ ಇದನ್ನು ಬೈ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ನನಗೆ ಮೈಕ್ ಪ್ರಾಬ್ಲಮ್ ಇತ್ತು, ಅದೇನಾಯಿತು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇದನ್ನು ಯಾಕೆ ಬೈ ಮಾಡಿದೆ ಅಂತಲೂ ಹೇಳ್ತೀನಿ. ಇದು ಬೈ ಮಾಡೋಕ್ಕೆ ಕಾರಣ ಇದೆ. ಇದರಲ್ಲೇ ಚೆನ್ನಾಗಿತ್ತು ಅಂದಮೇಲೆ ನೀವು ಇದನ್ನು ಯಾಕೆ ಬೈ ಮಾಡಿದ್ರೆ ಅಂತ ನೀವು ಕೇಳ್ಬೋದು. ಪ್ರಾಬ್ಲಮ್ ಹೇಳ್ತೀನಿ ನೋಡಿ. ಇವಾಗ 1 ಸೆಕೆಂಡ್ ನನ್ನ ಇದನ್ನ ಬಿಚ್ಚಿಬಿಟ್ಟು ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆ, ನಾನು ಆನ್ ಮಾಡ್ತೀನಿ ಇದನ್ನ ಇವಾಗ. ಓಕೆ, ಈ ಥರ ಆನ್ ಆಗುತ್ತೆ. ಇಲ್ಲಿ ಸೈಡಲ್ಲಿರೋದೆಲ್ಲ ಗಮ್, ಇದು ಎಕ್ಸ್ಟ್ರಾ ನಾನು ಟೇಪ್ ಹಾಕಿದ್ದೆ, ಅದರದ್ದು ಗಮ್ಮು ಏನು ತೊಂದರೆ ಇಲ್ಲ. ಹಿಂಗೆ ಮಾಡಿದ್ರೆ ಹೋಗ್ಬಿಡುತ್ತೆ. ಅದಿರಲಿ, ನೋ ಪ್ರಾಬ್ಲಮ್. ಅದೇನು ಕ್ಲೀನ್ ಮಾಡ್ಬೋದು, ಅದು ಕ್ಲೀನ್ ಆಗುತ್ತೆ. ಅದು ಟೇಪ್ ಹಾಕಿದ್ದೆ ಅಷ್ಟೇ, ಬೇರೇನಿಲ್ಲ. ನೆಕ್ಸ್ಟ್ ನೋಡಿ, ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಆಗಲಿ ಏನೂ ಆಗಲಿ ಇದೇನಲ್ಲ, ಕ್ಲಿಯರಿಟಿ ಸಿಗಲಿ ಅಂತ, ಬಿಗಿನರ್ಸಿಗೆ ಯೂಸ್ ಆಗಲಿ ಅಂತ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ನೋಡಿ, ಇದರಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕು ನೀವು. ಏನು ಸೆಟ್ಟಿಂಗ್ ಅಂತ ಹೇಳ್ತೀನಿ ನೋಡಿ. ಇಲ್ಲಿ 5K30 ಅಂತ ಇದೆ, 5K30 ಇದರಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕು. ಇಲ್ಲಿ ನೋಡಿ, ಈ ಸೆಟ್ಟಿಂಗ್ ಏನಂತ ಹೇಳ್ತೀನಿ ನೋಡಿ. ಇದರಲ್ಲಿ 5K30 ಅಂತ ಇದೆ. ಇದೇನು, ಇದನ್ನು ಮಾಡಿದ್ರೆ 5K ವೀಡಿಯೋ ಮಾಡಿದ್ರೆ ಹೆಂಗೆ ನಿಮ್ಮ ಮೊಬೈಲಲ್ಲಿ ಎಡಿಟ್ ಮಾಡೋದು, ಏನು ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ, ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಇದರಲ್ಲಿ 5K30 ಅಂತ ಇರುತ್ತೆ. ಓಕೆನಾ, ಇದು ಹಿಂಗೆ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ವೀಡಿಯೋ ರೆಸೊಲ್ಯೂಷನ್ ಅಂತ ಇರುತ್ತೆ. ಸೆಟ್ಟಿಂಗಲ್ಲಿ ಹೋಗ್ಬೇಕು ನೀವು ಫಸ್ಟು ನೋಡಿ. ಸೆಟ್ಟಿಂಗಲ್ಲಿ ಹೋದರೆ ವೀಡಿಯೋ ರೆಸೊಲ್ಯೂಷನ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಷ್ಟು ಕ್ವಾಲಿಟಿ ಬೇಕು ನಿಮಗೆ, ಇದನ್ನು 5K ಇಟ್ಕೊಳ್ಬೇಡಿ. ನೀವು ಆ್ಯಂಡ್ರಾಯ್ಡ್ ಇದ್ದರೆ 4K ಇಟ್ಕೊಳ್ಳಿ. ಎಲ್ಲಾದರೂ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಚೆನ್ನಾಗಿರೋದಿತ್ತು ಅಂದರೆ ನೀವು ಬಂದುಬಿಟ್ಟು 4K 60 FPS ಅಂತ ಇಟ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹತ್ರ ಐಫೋನ್ ಇದ್ದರೆ, ಆ್ಯಪಲ್ ಇದ್ದರೆ 5K ಇಟ್ಬಿಟ್ಟು 30 FPS ಅಂತ ಬರುತ್ತೆ, ಅದನ್ನ ಇಟ್ಕೊಳ್ಳಿ. ಓಕೆನಾ, ಈಗ ಇದರಲ್ಲಿ ಮೈಕ್ ಹೆಂಗೆ ಕ್ಲಿಯರಾಗಿ ಬರಬೇಕು, ಮೈಕಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಬ್ಯಾಕ್ ಬನ್ನಿ, ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಇಲ್ಲೇ ಬರುತ್ತೆ ನಿಮಗೆ. ಈಗ ಫಸ್ಟಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಸೆಟ್ಟಿಂಗ್ ಅಂತ ಇದೆ, ಸೆಟ್ಟಿಂಗ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಇದರಲ್ಲಿ ನಿಮ್ಗೆ ಸೆಟ್ಟಿಂಗ್ ಇದೆ, ಇನ್ನೊಂದು ಸೆಟ್ಟಿಂಗ್ ಬರುತ್ತೆ. ಈ ಸೆಟ್ಟಿಂಗಲ್ಲಿ ಹೋದರೆ ನಿಮಗೆ 1/5 ಅಂತ ಇದೆ, ಅಂದರೆ ಒಂದರಲ್ಲಿ 5 ಆಪ್ಷನ್ಸ್ ಇದೆ ಅಂತ ಅರ್ಥ. ಹಿಂಗೆ ಕ್ಲಿಕ್ ಮಾಡಿ, ಇಲ್ಲಿ ಬಂತು ನೋಡಿ ಸೌಂಡ್ಸು. ಈ ಸೌಂಡ್ಸ್ ಬಿಟ್ಬಿಡಿ, ಇದರಲ್ಲಿ ನಿಮಗೆ ಇದರಲ್ಲಿ ಬರೋ ಸೌಂಡ್ಸ್ನ ಅಷ್ಟೇ ಹೇಳ್ತದೆ. ಇದು ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ಸೌಂಡ್ ಬರುತ್ತೆ ನೋಡಿ, ಈ ಸೌಂಡ್ ಬಗ್ಗೆ ಮಾತ್ರ, ಅದು ಬೇರೆ ಏನಿಲ್ಲ ಅದರಲ್ಲಿ. ಇದರಲ್ಲಿ ವಿಡ್ ನಾಯ್ಸ್ ರೆಡ್ಯೂಷನ್ ಅಂತ ಇದೆ ನೋಡಿ.
ಇದಕ್ಕೆ ಬಂದರೆ ನೀವು ಇಲ್ಲಿ ಆನ್ ಆಫ್ ಅಂತ ಇದೆ. ವಿಡ್ ನಾಯ್ಸ್ ಅಂದರೆ ಯಾವುದಾದ್ರು ಔಟ್ಸೈಡು ನಿಮ್ಮ ನಾಯ್ಸ್ ಬರ್ತಿತ್ತು ಅಂದರೆ ಅದನ್ನ ಆಫ್ ಮಾಡೋದಕ್ಕೆ ಅದನ್ನು ಆನ್ ಮಾಡಿದ್ದೀನಿ ನಾನು. ಓಕೆನಾ, ಈಗ ಬರ್ತೀನಿ ನೋಡಿ ಮೇನ್ ಪಾಯಿಂಟು. ಇಲ್ಲಿ ಮೈಕ್ರೋಫೋನ್ ಅಂತ ಇದೆ, ಬಾರ್ 2 ಅಲ್ಲಿ ಮೈಕ್ರೋಫೋನ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಿಲ್ಡ್ ಇನ್ ಅಂತ ಇದೆ ಮೈಕ್ರೋಫೋನ್, ಅಂದರೆ ಮೈಕ್ ಕನೆಕ್ಟ್ ಮಾಡ್ತೀರಾ ನೋಡಿ, ಅದನ್ನೇ ಮೈಕ್ರೋಫೋನಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಅಂದರೆ ಇದರಲ್ಲಿ ಮೇನ್ ಪಾಯಿಂಟ್ ತಿಳ್ಕೊಳ್ಳಿ. ಬಿಲ್ಟ್ ಇನ್ ಅಂದರೆ ನಿಮ್ಗೆ ಇದರಲ್ಲಿರೋ ಮೈಕಲ್ಲಿ ರೆಕಾರ್ಡ್ ಆಗುತ್ತೆ. ಎಕ್ಸ್ಟರ್ನಲ್ ಮೈಕ್ ಅಂದರೆ ನೀವು ಕನೆಕ್ಟ್ ಮಾಡ್ತೀರಲ್ವ ಈ ಪಾಯಿಂಟಿಗೆ ಏನು ಕನೆಕ್ಟ್ ಮಾಡ್ತೀರಾ, ಈ ಪಾಯಿಂಟಲ್ಲಿ ಬರೋದು ನಿಮಗೆ ಎಕ್ಸ್ಟರ್ನಲ್ ಮೈಕು. ಇದು ಎಕ್ಸ್ಟರ್ನಲ್ ಮೈಕು, ಇದಕ್ಕೆ ಕನೆಕ್ಟ್ ಮಾಡ್ತೀರಾ. ಇದಕ್ಕೆ ಸಿ ಪಿನ್ ಬರುತ್ತೆ, ಸಿ ಪಿನ್ ಕನೆಕ್ಟ್ ಮಾಡಬೇಕು. ನಿಮ್ಗೆ ಯಾವ್ದು ತೊಗೊತೀರ ಆ ಥರ ಬರುತ್ತೆ. ಬಟ್ ಇದರಲ್ಲಿ ಸಿ ಪಿನ್ನೇ ಬರೋದು ಡಿಜಿಟೆಕ್ಕಲ್ಲಿ. ಓಕೆನಾ, ಈಗ ನಿಮಗೆ ಕ್ಲಿಯರಿಟಿ ಸಿಕ್ತು ಅನ್ಕೊತೀನಿ ನೋಡಿ. ಒಂದು ಎಕ್ಸ್ಟರ್ನಲ್ ಮೈಕು, ಒಂದು ಬಿಲ್ಡ್ ಇನ್ ಅಂದರೆ ಇದರಲ್ಲಿ ಬರೋದು. ಎಕ್ಸ್ಟರ್ನಲ್ ಅಂದರೆ ನೀವು ಎಕ್ಸ್ಟ್ರಾ ಹಾಕೋದು. ಎಕ್ಸ್ಟರ್ನಲ್ ಮೈಕಲ್ಲಿ ನೀವು ಇದನ್ನು ಕನೆಕ್ಟ್ ಮಾಡಿದಾಗ ಇಲ್ಲಿ ರೆಕಾರ್ಡ್ ಆಗೋಲ್ಲ, ಈ ಮೈಕಿಂದ ರೆಕಾರ್ಡ್ ಆಗೋಲ್ಲ. ನೀವು ಬಿಲ್ಡ್ ಇನ್ ಅಂದರೆ ಇದ್ದರೆ, ಬಿಲ್ಡ್ ಇನ್ ಅಂದರೆ ನೀವು ಇದರಲ್ಲಿ ಆಲ್ರೆಡಿ ಇದೆ. ಇದನ್ನು ಬಿಲ್ಟ್ ಇನ್ನಿಗೆ ಇಟ್ಬಿಟ್ಟು ನೀವು ರೆಕಾರ್ಡ್ ಮಾಡಿದ್ರೆ ನಿಮಗೆ ಮೈಕಿಂದ ರೆಕಾರ್ಡ್ ಆಗೋಲ್ಲ, ನೀವು ಜಸ್ಟು ಇದರಿಂದನೇ ರೆಕಾರ್ಡ್ ಆಗುತ್ತೆ. ಅದಕ್ಕೆ ನೀವು ಇದನ್ನು ಎಕ್ಸ್ಟರ್ನಲ್ ಮೈಕ್ ಹಾಕಿದ್ರೆ ಅಂದರೆ ಇದನ್ನು ಆನ್ ಮಾಡಿನೇ ನೀವು ವಿಡಿಯೋ ರೆಕಾರ್ಡ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದರ ಮೇಲೆ ನಿಮಗೆ ಬೇರೆ ಏನು ಬೇಡ, ಯಾಕಂದರೆ ಇಷ್ಟು ಸಾಕಾಗತ್ತೆ ನಿಮಗೆ, ಬೇರೆ ಏನು ಬೇಡ. ನಾರ್ಮಲಾಗಿ ಆಮೇಲೆ ಹೋಗ್ತಾ ನಿಮ್ಗೊಂದು ಐಡಿಯಾ ಬರ್ತದೆ ಇದರೊಳಗಡೆ ಏನೇನು ಸೆಟ್ಟಿಂಗ್ ಇದೆ ಅಂತ. ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ನಿಮಗೆ ಒಂದು ಸ್ಯಾಂಪಲ್ ವೀಡಿಯೋನ ನಾನು ಇವಾಗ ಅಪ್ಡೇಟ್ ಮಾಡ್ತೀನಿ. ಒಂದು ಸಲ ಬೆನ್ನಲ್ಲಿ ತೊಗೊಂಡೋಗಿದ್ದೆ, ಬಟ್ ಅದರಿಂದ ನನಗೇನಾಯಿತು ಅಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ನಿಮ್ಮ ಸ್ಯಾಂಪಲ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿರೋ ಪ್ರಾಬ್ಲಮ್ಸು ನಿಮಗೆ ನಾನು ಹೇಳ್ತೀನಿ. ಚಿಕ್ಕದಾಗಿ ವೀಡಿಯೋ ಕಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಆ ಥರ ಪ್ರಾಬ್ಲಮ್ ಬಂದಿದ್ದರೆ ನೀವು ಇದನ್ನು ಮಾಡಿಕೊಂಡ್ರೆ ನಿಮ್ಮ ಸೆಟ್ಟಿಂಗ್ ಫುಲ್ ಕ್ಲಿಯರ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಅದಕ್ಕೋಸ್ಕರ. ಓಕೆ, ನಿಮ್ಮ ಸ್ಯಾಂಪಲ್ ವೀಡಿಯೋ ತೋರಿಸ್ತೀನಿ. ಒಂದು ಸ್ಯಾಂಪಲ್ ವೀಡಿಯೋ ನೋಡ್ಕೊಂಬನ್ನಿ. ಅದರಲ್ಲಿ ಏನೋ ಚೆನ್ನಾಗಿತ್ತು ಅಂದರೆ ಓಕೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಬೇಡ. ಚೆನ್ನಾಗಿಲ್ಲ ಅಂದರೆ ಬೈ ಮಾಡಬೇಡಿ. ನಿಮಗೆ ಕ್ಲಿಯರಿಟಿ ಸಿಕ್ತು ಅಂದರೆ ಪ್ಲೀಸ್ ಅದನ್ನು ಬೈ ಮಾಡಿ, ಇಲ್ಲಾಂದರೆ ಬೈ ಮಾಡಬೇಡಿ. ಓಕೆನಾ, ಒಂದು ಸ್ಯಾಂಪಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಡನ್ ಆಗಿದೆ ಅವರೇ. ಹಾಂ, ಚಲ್ ಬಿಟ, ಇವಾಗ ನೋಡೋಣ. ಹಾಯ್, ಏನು ತಿಂದಿದ್ದೆ ಬಿಟ? ಹಾಂ, ಹಿಂದಿ, ಇಂಗ್ಲೀಷ್, ಮಲಯಾಳಂ, ಕನ್ನಡ, ಉರ್ದು, ತಮಿಳ್, ಹೆಂಗೆ ಇರ್ಕೆ ಎಣ್ಣೆ ಇರ್ಕೆ ಎಂದೆ ಪೋಣಿಗಿಂಟ ಕನ್ನಡದ ತಮಿಳ್ ಮಾತಾಡ್ಬಿಟ್ಟ. ಇದು ಡಿಫ್ರೆಂಟ್ ತಮಿಳು, ನಿಮ್ಗೆ ಗೊತ್ತಾಗಲ್ಲ, ನಾವು ಹಂಗೆ ಮಾತಾಡೋದು. ಮಾತಾ ಬನ್ನಿ ನೋಡ ಏನು ಇವಾಗ ವೀಡಿಯೋ ಕರೆಕ್ಟಾಗಿ ಬಂದಿದೆ ಇಲ್ಲ, ವಾಯ್ಸ್ ಕರೆಕ್ಟಾಗಿ ಬಂದಿಲ್ಲ ಆದರೆ ಗ್ಯಾರಂಟಿ ಹೇಳ್ತೀನಿ ಬ್ಲಾಗಿಂಗ್ ಮಾಡೋ ಇಂಟ್ರೆಸ್ಟೇ ಬಿಟ್ಬಿಡ್ತೀನಿ ಗುರು. ದೇವರೇ ಹೌದು ಗುರು. ಸ್ಟಾರ್ಟಿಂಗಲ್ಲಿ ಈ ರೇಂಜಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಫೇಮಸ್ ಆಗೋದಂತ ಗ್ಯಾರಂಟಿ ಹೌದು. ಕಷ್ಟಪಟ್ಟರೆ ಸುಖ. ಏನು ಮಾಡೋಣ ಗಾಯ್ಸ್ ನೋಡಿ, ಈ ಥರ ಇದೆ ನಮ್ಮ ಪರಿಸ್ಥಿತಿ. ಮೈಕ್ ತೊಗೊಂಬಂದು 3 ತಿಂಗಳಾಯಿತು, ಕ್ಯಾಮರಾ ತೊಗೊಂಬಂದು 6 ತಿಂಗಳಾಯಿತು, ಫುಲ್ ಸೆಟಪ್ ರೆಡಿ ಮಾಡೋಕ್ಕಿಡ್ದು 1 ವರ್ಷ ಆಯಿತು. ವೀಡಿಯೋ ಮಾತ್ರ ಇವತ್ತು ಫಸ್ಟ್ ಅಪ್ಲೋಡ್ ಮಾಡ್ತಾ ಇರೋದು. ಹಿಂಗಿದೆ ನಮ್ಮದು ಸಿಚುವೇಶನ್ನು. ಗ್ಯಾಪ್ ತೊಗೊಂಡು ವೀಡಿಯೋ ಮಾಡಬೇಕು. ಅದರಲ್ಲೂ ಏನೋ ಅಂತಾರಲ್ಲ, ಈ ಥರ ಮೈಕ್ಗಳು ಸಿಗ್ತವೆ, ಈ ಥರ ಸೆಟ್ಟಿಂಗ್ಗಳು ಗೊತ್ತಿರಲ್ಲ, ಏನೇನೋ ಮಾಡ್ತೀವಿ. ಅದಕ್ಕೆ ಎಲ್ಲ ಸೆಟ್ಟಿಂಗ್ನ ನಿಮ್ಗೆ ಕ್ಲೀನಾಗಿ ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಎಲ್ಲಾದರೂ ಆಯಿತು ಅಂದರೆ ನನ್ನ ಥರನೇ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀರ. ಒಳ್ಳೇದು ಮಾಡಿದ್ದೇವ್ರೆ, ನೀವು ಚೆನ್ನಾಗಿ ನಮ್ಮ ಚೆನ್ನಾಗಿ ಮಾಡಿದ್ದೇವ್ರೆ. ಎಲ್ಲರೂ ನನ್ನ ಥರನೇ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀರ. ಅದಕ್ಕೆ ಎಲ್ಲರಿಗೂ ಕ್ಲಿಯರಿಟಿ ಕೊಡ್ತೀನಿ. ಮೈಕಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಒಂದು ಆ್ಯಕ್ಷನ್ ಮೈಕ್ ತೊಗೊಂಡ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕ್ಲೀನಾಗಿ ನಾನೇ ತಿಳಿಸ್ಕೊಡ್ತೀನಿ. ನೀವೇನು ಫೇಸ್ ಮಾಡ್ಬೋದು ಪ್ರಾಬ್ಲಮ್ನ. ಈ ವಿಡಿಯೋ ನೋಡಿದ್ರೆ ನಿಮಗೆ ಇಷ್ಟು ದಿನ ಸೇವ್ ಆಗುತ್ತೆ. ನಾನು ಎಷ್ಟು ಓದಾಡಿದ್ದಾನಲ್ಲ ಅದೆಲ್ಲ ನಿಮ್ಗೆ ಸೇವ್ ಆಗುತ್ತೆ. ಯಾಕಂದರೆ ನಾನು ವೈಸರ್ ಇವಾಗ ಆನ್ ಇದೆ, ಓಪನ್ ಇದೆ. ವೈಸರ್ನ ಕ್ಲೋಸ್ ಮಾಡ್ತೀನಿ, ನೋಡೋಣ ಎಲ್ಲದನ್ನೂ ಮಾಡಿ ತೋರಿಸ್ಬಿಡ್ತೀನಿ. ಯಾವುದು ಪ್ರಾಬ್ಲಮ್ ಬೇಡ. ಒಂದು ಲೋ ಬಜೆಟ್ ಮೈಕ್ ಇದು, ಲೋ ಬಜೆಟ್ ಕ್ಯಾಮರಾ ಇದು. ಇದು ಕ್ಯಾಮರಾ ಜೊತೆ ಫ್ರೀ ಬಂದಿರೋ ಮೈಕು. ಆ ಮೈಕನ್ನು ಎಕ್ಸ್ಚೇಂಜ್ಗೆ ಹಾಕ್ತೀನಿ. ಕೊಡಲಿಲ್ಲ ಅಂದರೆ ಸರಿಯಾಗಿ ರಿವ್ಯೂಸ್ಗೆ ಹಾಕ್ತೀನಿ. ಆಮೇಲೆ ಒಂದಿಷ್ಟು ವೀಡಿಯೋ ಮಾಡಿಬಿಡ್ತೀನಿ. ಆ ಬ್ರ್ಯಾಂಡ್ ಅವ್ನು ಇನ್ನೊಂದು ಸಲ ಯೋಚನೆ ಮಾಡಬೇಕು, ಆ ಥರ ಕೊಡಬೇಕು ಅಂದರೆ ಹಂಗೆ ಮಾಡಿಬಿಡ್ತೀನಿ. ಬೇಕಾದ್ರೆ ನೋಡ್ತಾ ಇರಿ. ನೀವೇ ಹಾಕಿ ಕಮೆಂಟ್ಸ್ಗಳನ್ನ, ಬೈಯೇ ಮಾಡಬೇಡಿ. ಯಾಕಂದರೆ ಚೆನ್ನಾಗಿಲ್ಲ ಅಂದರೆ 4,000 ಕೊಟ್ಟು ಏನು ಆಟನ? 4,000, 1 ರೂಪಾಯಿ 2 ರೂಪಾಯಿ ಅಲ್ಲ, 4,000, 3,999 ರೂಪಾಯಿ ಗುರು. 10 ಸಲ ಹೇಳ್ತಾ ಇದ್ದೀನಿ. ಯಾಕಂದರೆ ಬೇಜಾರಿದೆ ಗುರು. ಮೈಕ್ ಅದು ಮೊಬೈಲ್ ಅಲ್ಲ ಗುರು, ಬರೀ ಮೈಕು. 3,999 ರೂಪಾಯಿ. 10 ರೂಪಾಯಿನೂ ಅವನಿಗೆ ಕೊಟ್ಬಿಟ್ಟಿದ್ದೀನಿ. ಪಾಪ ಡೆಲಿವರಿಗೆ ಬಂದರು ಅಂತ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಏನು ಮಾಡ್ತೀರಾ? ಇನ್ನೇನು ಹೇಳಲ್ಲ. ಆ ಮೈಕ್ನೇ ಬೈ ಮಾಡಬೇಡಿ ಅಂತೀನಿ ಅಷ್ಟೇ ನಾನು.
ಎಲ್ಲಾದರೂ ಎಕ್ಸ್ಚೇಂಜ್ ಆದರೆ ಓಕೆ, ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಬಂದು ಎಕ್ಸ್ಚೇಂಜ್ ಆದರೆ. ಒಂದು ವೇಳೆ ಅಪ್ಲೋಡ್ ಮಾಡಿಲ್ಲ ಆ ಮೈಕ್ ಬಗ್ಗೆ ಅಂದರೆ ಅದು ಎಕ್ಸ್ಚೇಂಜ್ ಆಗಿಲ್ಲ ಅಂತ ಲೆಕ್ಕ. ಇಲ್ಲ ಅಂದರೆ ಕಟ್ ಮಾಡಿ ಏನೋ ಜುಗಾಡ್ ಮಾಡ್ತೀನಿ, ಅದಂತೂ ಫಿಕ್ಸು. ಬಿಡಲ್ಲ, ಹಂಗೆ ಬಿಡಲ್ಲ. 2,000 ಹೊರ್ತು ಬರಬೇಕು, ಆ ಥರ ಏನೋ ಮಾಡ್ತೀನಿ ಜುಗಾಡ್. ಎಕ್ಸ್ಚೇಂಜ್ ಆಗಿಲ್ಲ ಅಂದರೆ ಏನು ಮಾಡೋಣ ಹೇಳಿ. ಕಮೆಂಟ್ಸ್ ಮಾತ್ರ ಹಾಕೊಂಡು ಚೆನ್ನಾಗಿ ರುಬ್ತೀನಿ, ರಿವ್ಯೂಸ್ ಸರಿಯಾಗಿ ಹಾಕೊಂಡು ರುಬ್ತೀನಿ, ನೋಡ್ತಾ ಇರಬೇಕಾದ್ರೆ. ಓಕೆ ಫ್ರೆಂಡ್ಸ್, ನಮ್ಮ ಬೆನಿಲಿನ ಸ್ವಲ್ಪ ಸೈಡ್ಗೆ ಇಟ್ಟಿದ್ದೀವಿ, ಯಾಕಂದರೆ ಪ್ರಾಬ್ಲಮ್ ಬೇಡ ಅಂತ. ಒಂದು ರೌಂಡ್ ಹೋಗಿತ್ತು, ಬಟ್ ಆಡಿಯೋ ರೆಕಾರ್ಡ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಪ್ಲೋಡ್ ಮಾಡಿಲ್ಲ ವೀಡಿಯೋನ. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಕ್ಲಿಯರಿಟಿ ಸಿಕ್ಕಿದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ, ಯಾಕಂದರೆ ಈ ವಿಡಿಯೋದಲ್ಲಿ ಕ್ಲಿಯರಿಟಿ ಇದೆ. ಈ ವಿಡಿಯೋದಲ್ಲಿ ಕ್ಲಿಯರ್ ಇತ್ತು ಅಂದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾವುದಂತ ಲಿಂಕ್ ಕೊಡ್ತೀನಿ, ಅದನ್ನ ಬೈ ಮಾಡಿ ಆ ಸೆಟ್ಟಿಂಗ್ನ ನಾನು ಹೇಳ್ದಂಗೆ ಮೇಂಟೈನ್ ಮಾಡಿ 100% ಚೆನ್ನಾಗಿರುತ್ತೆ. ಶುಭ ಲಾಭ. ಅಭಿ ನೋಡೋಣ ಅಂದ್ಕೊಂಡೆ ಗೋಪ್ರೋ ತೊಗೊಳ್ಬೇಕಾಗತ್ತೆ ಅನಿಸುತ್ತೆ. ಆಲ್ಮೋಸ್ಟು ನನಗೆ ಇದರಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದಕ್ಕೋಸ್ಕರ ಗೋಪ್ರೋ ನಾನು ತಗೊಳ್ಳಲ್ಲ. ಇದೊಂದು 6 months ಯೂಸ್ ಮಾಡಿಬಿಟ್ಟು ಆಮೇಲೆ ನಾನು ಗೋಪ್ರೋ ತೊಗೊತೀನಿ, ಯಾಕಂದರೆ ಇದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದಕ್ಕೋಸ್ಕರ